ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತ ಒಕ್ಕಲಿಗ ಸ್ವಾಮೀಜಿ ಡಿಸಿಎಂ ಡಿಕೆ ಸಿಎಂ ಆಗೋದು ಖಚಿತ ಅಂತ ಮಂಡ್ಯದಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕಷ್ಟಪಟ್ಟು ಪಕ್ಷವನ್ನ ಕಟ್ಟಿದ್ದಾರೆ. ಹೀಗಾಗಿ ಪಕ್ಷದ ಹಿರಿಯರಿಗೆ ಸಿಎಂ ಆಗುವಂತ ಹಂಬಲ ಇರುತ್ತೆ. ಡಿಸಿಎಂ ಡಿಕೆಶಿ ಸಿಎಂ ಆಗುವಂತ ಹಂಬಲ ಅವರಿಗೆ ಇದ್ದೇ ಇರುತ್ತೆ. ನಾವು ಕೂಡ ಡಿಕೆ ಸಿಎಂ ಆಗಲಿ ಅಂತ ಬಯಸ್ತಾ ಇದ್ದೀವಿ. ಡಿಸಿಎಂ ಡಿಕೆಶಿ ಸಿಎಂ ಆಗೋ ಹಂಬಲ ಅವರಿಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ, ದಶಕಗಳ ಕಾಲ ಪಕ್ಷವನ್ನು ಕಟ್ಟಿದ್ದಾರೆ ಅಂತ ನಾವು ಕೂಡ ಅದನ್ನೇ ಬಯಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಪಕ್ಷದ ಶಿಸ್ತಿನ ಸಿಪಾಯಿ, ತಾಳ್ಮೆಯಿಂದ ಕಾಯ್ದು ಒಳ್ಳೆಯ ಸ್ಥಾನವನ್ನ ಪಡೆದುಕೊಳ್ತಾರೆ. ಮಂಡ್ಯದಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಹೇಳಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳಷ್ಟು ಕಷ್ಟಪಟ್ಟು ಅವಿರತವಾಗಿ ಕೆಲಸ ಮಾಡಿ ಚುನಾವಣೆ ಸಮಯದಲ್ಲಿ ಭಾಳಷ್ಟು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಆ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ಅವರು ಕೂಡ ಒಮ್ಮೆ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡುವಂಥ ಎಲ್ಲರೂ ಕೂಡ ಅವರು ಒಮ್ಮೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಬಯಸ್ತಾರೆ. ನಾವು ಕೂಡ ಅದನ್ನೇ ಬಯಸ್ತೀವಿ. ಉಪಮುಖ್ಯಮಂತ್ರಿಗಳು ಶಿಸ್ತಿನ ಸಿಪಾಯಿ, ಅವರು ತಾಳ್ಮೆಯಿಂದ ಕಾಯ್ದು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಮತ್ತು ನಾಡಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ನಾವು ಹತ್ತಿರದಿಂದ ನೋಡಿದ್ದೀವಿ. ಅವ್ರು ಯಾವುದಕ್ಕೂ ಕೂಡ ಆತರ ಪಡೋದಿಲ್ಲ. ಅವರು ಸಂಯಮದಿಂದಲೇ ಪಕ್ಷವನ್ನು ಮುನ್ನಡೆಸಿ ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ. ಅದೇ ರೀತಿ ಸಂಯಮದಿಂದ ಅಧಿಕಾರವನ್ನು ಹೈಕಮಾಂಡ್ನ ಅಪೇಕ್ಷೆ ಮೇರೆಗೆ ಪಡ್ಕೊಂಡು ಮುಖ್ಯಮಂತ್ರಿಗಳಾಗಿ ಅವರು ಕೆಲಸವನ್ನು ಮಾಡೇ ಮಾಡ್ತಾರೆ. ಇನ್ನು ಹೈಕಮಾಂಡ್ ಅಪೇಕ್ಷೆ ಮೇರೆಗೆ ಅಧಿಕಾರ ಸಿಗುತ್ತದೆ ಅಂತ, ಹೈಕಮಾಂಡ್ ಅಪೇಕ್ಷೆ ಮೇರೆಗೆ ಅಧಿಕಾರ ಪಡೀತಾರೆ ಅಂತ ಈಗ ಹೇಳ್ತಾ ಇರೋದು. ಮಂಡ್ಯದಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರ ಹೇಳಿಕೆ. ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಈಗ ಮಠಾಧೀಶರುಗಳು ಸ್ಟೇಟ್ಮೆಂಟ್ ಕೊಡೋದು ಹೆಚ್ಚಾಗ್ತಾ ಇದೆ. ಈ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಾಗಿ ಈ ಹಿಂದೆಯೂ ಕೂಡ ಡಿಕೆಗೆ ಒಕ್ಕಲಿಗ ಸಮುದಾಯ ಬೆಂಬಲ ಕೊಟ್ಟಿತ್ತು. ಒಕ್ಕಲಿಗ ಸಮುದಾಯದಿಂದ ಸಿಎಂ ಆಗಲಿ ಅಂತ ಬೆಂಬಲ. ಸಹಜವಾಗಿ ಆಯಾ ಸಮುದಾಯದವರಿಗೆ ತಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಿರುತ್ತೆ. ಹೆಚ್ಚು ಬೆಂಬಲದಿಂದಾಗಿ 136 ಸ್ಥಾನ ಬರೋಕೆ ಕಾರಣ. ಸೊ ಮಂಡ್ಯದಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿರೋದು. ಹೈಕಮಾಂಡ್ ಅಪೇಕ್ಷೆ ಮೇರೆಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಅವರು ಸಮುದಾಯವನ್ನು ಮನವಿ ಮಾಡಿಕೊಂಡಾಗ ಸಮುದಾಯ ಹೌದು, ಒಬ್ಬ ಯುವ ಸಂಘಟಕನಿಗೆ, ಒಳ್ಳೆಯ ಸಂಘಟನಾ ಚತುರನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ರಾಜ್ಯಕ್ಕೆ ಒಳ್ಳೆಯದಾಗ್ಬೋದು, ಸಮುದಾಯಕ್ಕೂ ಕೂಡ ಒಳ್ಳೆಯದಾಗ್ಬೋದು. ಮತ್ತು ಸಮುದಾಯದಲ್ಲಿ ಅನೇಕ ಅತಿರಥ ಮಹಾರಥರು ಮುಖ್ಯಮಂತ್ರಿಗಳಾಗಿ ಈಗಾಗಲೇ ಒಳ್ಳೆಯ ಕೆಲಸಗಳನ್ನ ನಾಡಿಗೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡಲಿ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಯಸಿದ್ದುಂಟು, ಅಧಿಕಾರವನ್ನು ಕೊಟ್ಟಿದ್ದು ಉಂಟು. ಹಾಗಾಗಿ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಹೆಚ್ಚು ಅವರಿಗೆ ಒಲವನ್ನು ತೋರಿಸಿದಕ್ಕೋಸ್ಕರ 135-136 ಸೀಟುಗಳು ಬರಲಿಕ್ಕೆ ಸಾಧ್ಯ ಆಯಿತು. ವಿಶೇಷವಾಗಿ ಅವರು ಸಮುದಾಯವನ್ನು ಮನವಿ ಮಾಡಿಕೊಂಡಾಗ ಸಮುದಾಯ ಹೌದು, ಒಬ್ಬ ಯುವ ಸಂಘಟನೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH